ತಮಿಳುನಾಡಲ್ಲಿ ಬಿರುಸುಗೊಂಡಿದೆ ಚುನಾವಣಾ ಪ್ರಚಾರ. ಚೆನ್ನೈನ ಮೆಟ್ರೋದಲ್ಲಿ ಸಿಎಂ ಎಂಕೆ ಸ್ಟಾಲಿನ್ ಅವರು ಸಂಚರಿಸಿದ್ದಾರೆ. ಮೆಟ್ರೋದಲ್ಲಿ ಪ್ರಯಾಣಿಸುವ ಮೂಲಕ ಮತಪೇಟಿಯನ್ನು ಕೂಡ ಮಾಡಿದ್ದಾರೆ. ಬೆಳ್ಳಂಬೆಳಗ್ಗೆ ಮೆಟ್ರೋದಲ್ಲಿ ಪ್ರಯಾಣಿಸಿ ಮತಯಾಚನೆ ಕೂಡ ಮಾಡಿದ್ರು. ಚೆನ್ನೈ ಸೆಂಟ್ರಲ್ ಸ್ಟೇಷನ್ ನಿಂದ ಡಿಎಂಕೆ ಸ್ಟೇಷನ್ ವರೆಗೂ ಕೂಡ ಇವತ್ತು ಪ್ರಯಾಣವನ್ನ ಹಮ್ಮಿಕೊಂಡಿದ್ದಾರೆ. ಈಗಾಗಲೇ ನೋಡಿ ತಮಿಳುನಾಡಿನಲ್ಲಿ ಒಂದು ರೀತಿಯಾದಂತಹ ಚುನಾವಣೆ ಕಾವೇರ್ತಾ ಇದೆ. ಅದಕ್ಕೆ ಬೇಕಾದಂತಹ ಸಿದ್ಧತೆಗಳು ಭರದಿಂದ ಸಾಗ್ತಾ ಇರುವಂತದ್ದು. ಮನೆ ಮನೆಗೆ ತೆರಳಿ ಮತಬೇಟಿಯನ್ನ ಮಾಡ್ತಿದ್ದಾರೆ. ಶತಾಯಗತಾಯವಾಗಿ ಗೆಲ್ಲಲೇಬೇಕು ಅನ್ನುವಂಥದ್ದು ಇಲ್ಲಿ ಎಂಕೆ ಸ್ಟಾಲಿನ್ ಅವರ ಪ್ರಯತ್ನ. ಚೆನ್ನೈನ ಮೆಟ್ರೋದಲ್ಲಿ ಸಿಎಂ ಎಂಕೆ ಸ್ಟಾಲಿನ್ ಅವರು ಸಂಚರಿಸಿದ್ದಾರೆ. ಯಾಕಂದ್ರೆ ಲಕ್ಷಾಂತರ ಮಂದಿ ಮೆಟ್ರೋದಲ್ಲಿ ಪ್ರಯಾಣ ಮಾಡ್ತಾರೆ. ಹಾಗಾಗಿ ಇವತ್ತು ಮೆಟ್ರೋದಲ್ಲಿ ಸಂಚರಿಸುವ ಮೂಲಕ ಅಂದ್ರೆ ಮತ ಪ್ರಚಾರವನ್ನು ಮಾಡಿದ್ದಾರೆ. ದಯವಿಟ್ಟು ವೋಟ್ ಹಾಕಿ ಅಂತ ಹೇಳಿ. ಇನ್ನೇನು ತಮಿಳುನಾಡು ಎಲೆಕ್ಷನ್ ಬರ್ತಾ ಇದೆ. ಸೊ ಅದಕ್ಕೆ ಬೇಕಾದಂತಹ ಸಿದ್ಧತೆಗಳು ಕೂಡ ಭರದಿಂದ ಸಾಗ್ತಾ ಇರುವಂಥದ್ದು. ಎಂಕೆ ಸ್ಟಾಲಿನ್ ಅವ್ರಿಗೂ ಕೂಡ ಅಲ್ಲಿರುವಂತಹ ಎಂಎಲ್ಎಗಳಾಗಿರ್ಬೋದು, ಸಚಿವರುಗಳಾಗಿರ್ಬೋದು, ಎಲ್ಲರೂ ಕೂಡ ಅವ್ರ ಜೊತೆ ಭಾಗಿಯಾಗಿ ಮತಬೇಟಿಯನ್ನು ಕೂಡ ಮಾಡಿರುವಂಥದ್ದು. ಇವತ್ತು ಬೆಳ್ಳಂಬೆಳಗ್ಗೆ ಮೆಟ್ರೋದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಚೆನ್ನೈನ ಸೆಂಟ್ರಲ್ ಸ್ಟೇಷನ್ನಿಂದ ಡಿಎಂಕೆ ಸ್ಟೇಷನ್ವರೆಗೂ ಕೂಡ ಇವತ್ತು ಪ್ರಯಾಣವನ್ನ ಬೆಳೆಸುವುದರ ಮೂಲಕ ಜನಗಳಿಗೂ ಕೂಡ ಮನವಿ ಮಾಡಿಕೊಂಡಿದ್ದಾರೆ.